ಹೀಗಾಗುತ್ತಿದೆ. ಮುಂದೆ ಹೆಜ್ಜೆ ಇಡುವುದು ಧೈರ್ಯ ಬರುತ್ತಿಲ್ಲವಲ್ಲ. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತದೆ, ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಎಂಬುದು ಹಳೆಯ ಮಾತು. ಆದರೆ ಆರಿಸಿಕೊಂಡವರಲ್ಲಿ ಕೆಲವರಿಗೆ ಹೆಚ್ಚು ಆಪ್ತವಾಗುತ್ತದೆ ಎಂಬ ಮಾತು ರಂಗ ಸಂಘಟಕ ತೊಟ್ಟವಾಡಿ ನಂಜುಂಡಸ್ವಾಮಿ ಅವರಿಗೆ ಹೆಚ್ಚು ಸೂಕ್ತವಾಗಿ ಸಲ್ಲುತ್ತದೆ. ರಂಗ ಕಲಾವಿದರಾಗಿದ್ದ ತಂದೆ ಮರಯ್ಯ ಅವರಿಂದ ಜನ್ಮತಃ ಬಂದ ರಂಗಕಲೆ ಇವರನ್ನ ರಂಗ ಚಟುವಟಿಕೆಯತ್ತ ಕೊಂಡೊಯ್ಯಿತು. ರಂಗ ಸಂಘಟನೆ, ನಾಟಕ ಪ್ರದರ್ಶನ, ಸಾಮಾಜಿಕ ಚಟುವಟಿಕೆ, ಅಶಕ್ತರಿಗೆ ಸಹಾಯ ಹಸ್ತ ಚಾಚುವುದು ಇವುಗಳಲ್ಲಿಯೇ ಮಹದಾನಂದ ಕಾಣುವ ನಿರಂತರ ಚಟುವಟಿಕೆಯ ವ್ಯಕ್ತಿ ತೊಟ್ಟವಾಡಿ ನಂಜುಂಡಸ್ವಾಮಿ. ನಾನು ಹುಟ್ಟಿದ್ದು ಟಿ ನರಸೀಪುರ ತಾಲೂಕು ತೊಟ್ಟವಾಡಿ ಅಂತ ಒಂದು ಸಣ್ಣ ಹಳ್ಳಿ. ಅದು ಆದಮೇಲೆ ಸಾಧಾರಣ ಒಂದು 4 ವರ್ಷ ಇರಬೇಕು ನನ್ನ ವಯಸ್ಸು. ಆಗ ನಮ್ಮ ತಂದೆ ಆ ಊರನ್ನ ಬಿಟ್ಟುವಾಗ ನಮ್ಮೆಲ್ಲರನ್ನೂ ಕರ್ಕೊಂಡು ನಮ್ಮ ಅಜ್ಜಿ ಊರಿಗೆ ಬರ್ತಾರೆ. ನಮ್ಮ ಅಜ್ಜಿ ಊರಲ್ಲಿ ಬಂದು ನನ್ನ ಅಲ್ಲಿ ಶಾಲೆ ಸೇರಿಸ್ತರು. ಅದು ಮಲ್ಲಿನಾಥಪುರ ಅಂತೇಳಿ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆದು. ಅದು ನನ್ನ ತಾಯಿ ತವ್ರ ಮನೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತೊಟ್ಟವಾಡಿ ನಿವಾಸಿ ಟಿ ಮರಯ್ಯ ಶ್ರೀಮತಿ ಚನ್ನಬಸಮ್ಮ ದಂಪತಿಯ ಪುತ್ರರಾದ ನಂಜುಂಡಸ್ವಾಮಿ 1951 ಫೆಬ್ರವರಿ 10 ಜನಿಸಿದರು. 1961ರಲ್ಲಿ ಬದುಕನ್ನ ಅರಸಿ ಬೆಂಗಳೂರಿಗೆ ಬಂದ ನಂಜುಂಡಸ್ವಾಮಿ ಸರ್ವೋದಯ ಶಾಲೆಯಲ್ಲಿ ಶಿಕ್ಷಣ ಮುಂದುವರಿಸಿ SSLCವರೆಗೆ ಓದಿದ್ರು. ಬದುಕಿನ ಒತ್ತಡದಿಂದ ಮುಂದೆ ಓದಲಾಗದೆ ಹೋಟೆಲ್ ಉದ್ಯೋಗಿಯಾದರು. ಬೆಂಗಳೂರು ಬಂದಾದಮೇಲೆ ನನಗೆ ಯಾವುದಾದ್ರು ಒಂದು ಸ್ಥಾನ ಇರಬೇಕಲ್ಲ, ನನಗೆಲ್ಲ ವಾಸ ಮಾಡಲಿಕ್ಕೆ ಜಾಗ ಬೇಕು, ಊಟ ಉಪಚಾರಗಳಾಗುವಂಥದ್ದು ಒಂದು ವ್ಯವಸ್ಥೆಗಳಾಗಬೇಕು, ವಸತಿ ಬೇಕಾಗಿತ್ತು. ಹೀಗಾಗಿ ನಾನು ಕೆಲವು ದಿನಗಳ ಮಟ್ಟಿಗೆ ನಮ್ಮ ಊರಿನವರೇ ಆದ ಪೂರಿಗಲ್ಲಿಯವರೇ ಆದಂಥ ವಾಟರ್ ಸಪ್ಲೈ ಇಂಜಿನಿಯರ್ ಆಗಿದ್ದರು PL ನಂಜುಂಡಸ್ವಾಮಿ ಅಂತೇಳಿ ಅವ್ರ ಮನೆಯಲ್ಲಿ ಒಂದು 2 ತಿಂಗಳು ಅವ್ರ ಹತ್ರ ಇದ್ದು ನಾನು ಹೋಟೆಲ್ ಕಾರ್ಮಿಕನಾಗಿ ತಕ್ಷಣಕ್ಕೆ ಎಲ್ಲರೂ ಹುಡುಕಬೇಕು ಅಂತೇಳಿ ಅವ್ರ ಮನೆಯಲ್ಲಿ ಹೆಚ್ಚು ದಿನ ಇರಬಾರ್ದು ಅಂತೇಳಿ ನಾನು ಹೋಟೆಲ್ಗೆ ಸೇರಿಕೊಂಡೆ. ಹೋಟೆಲ್ಗೆ ಬರುತ್ತಿದ್ದ ಕನ್ನಡ ಪರ ಹೋರಾಟಗಾರರಾದ G. ನಾರಾಯಣ್ ಕುಮಾರ್, ರಂಗನಾಥ್ ಅವರ ಪ್ರೇರಣೆಯಿಂದ ಕನ್ನಡ ಪರ ಚಳುವಳಿಯಲ್ಲಿ ಭಾಗವಹಿಸಿದರು. ಕನ್ನಡದ ಖ್ಯಾತ ಕವಿಗಳಾದ ಮಾಸ್ತಿ, G.P. ರಾಜರತ್ನಂ ಅವರ ಪರಿಚಯವಾದದ್ದು ನಂಜುಂಡಸ್ವಾಮಿ ಅವರ ಬದುಕಿನಲ್ಲಿ ಒಂದು ಮಹತ್ವದ ತಿರುವಾಯಿತು. G.P. ರಾಜರತ್ನಂ ಅವರ ಪ್ರೇರಣೆಯಿಂದ ಬರೆಯಲು ಆರಂಭಿಸಿದರು. ತೋಟಗಾರಿಕೆ ಇಲಾಖೆ ಮತ್ತು ಬೆಂಗಳೂರು ನಗರ ನೀರು ಸರಬರಾಜು ಮಂಡಳಿಯಲ್ಲಿ ದಿನಗೂಲಿ ನೌಕರರಾಗಿ ಸೇರಿದ ನಂಜುಂಡಸ್ವಾಮಿ ಅಲ್ಲಿಂದ ಮುಂದಿನ ದಿನಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗುಮಾಸ್ತರಾಗಿ ನೇಮಕಗೊಂಡರು. ನೌಕರಿಯೊಂದಿಗೆ ಇತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡ ನಂಜುಂಡಸ್ವಾಮಿ ಆಸ್ಪತ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ಕಲೆ ಮತ್ತು ಸಂಸ್ಕೃತಿ ಸಂಘವನ್ನ ಸ್ಥಾಪಿಸಿ ಕನ್ನಡ ಕಾರ್ಯಕ್ರಮಗಳಿಗೆ ಮುನ್ನುಡಿ ಬರೆದರು. ಅಲ್ಲದೆ ಆಸ್ಪತ್ರೆಯಲ್ಲಿನ ಕನ್ನಡೇತರರಿಗೆ ಕನ್ನಡ ಕಲಿಸುವ ಕೈಂಕರ್ಯ ಕೈಗೊಂಡರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮಲ್ಲಿನಾಥಪುರದಲ್ಲಿ ನವಚೇತನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಕಟ್ಟಿ ಹಳ್ಳಿಗಾಡಿನ ಯುವಕರಿಗೆ ಶಿಕ್ಷಣ ದೊರಕಿಸಿಕೊಡುವಲ್ಲಿ ಶ್ರಮಿಸಿದರು. 1984ರಲ್ಲಿ ರಂಗಚೇತನ ಕಲಾವಿದರ ಸಂಸ್ಥೆ ಸ್ಥಾಪಿಸಿ ರಂಗ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂಥ ನಂಜುಂಡಸ್ವಾಮಿ ನಾಟಕಗಳನ್ನು ಕಲಿಸಿ ಪ್ರಯೋಗಿಸುವುದಲ್ಲದೆ ನಾಟಕೋತ್ಸವ, ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿದ್ದಾರೆ. ನಾವು 13 ತಂಡಗಳು 280 ಜನ ಕಲಾವಿದರು ನಾವು ಹಳ್ಳಿಗಳಿಗೆ ಹೋಗಿ ನಾವು ನಾಟಕ ಮಾಡಿದಾಗ ಅಲ್ಲಿ ಅರ್ಧ ಗ್ರಾಮೀಣ ಪ್ರದೇಶದಲ್ಲಿ ಮೇಲ್ಜಾತಿಯವರೆಲ್ಲ ಸ್ವಲ್ಪ ಬದಲಾವಣೆ ಆದದ್ದು ನಮಗೆ ಆವಾಗ ಕಂಡಿತ್ತು. ಅಂದರೆ ಪ್ರಯತ್ನ ಪಡ್ತಾ ಇದ್ದಾಗ ಮಾತ್ರ ಮನುಷ್ಯನ ದೇಹದಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಈ ಕೀಳು ಭಾವನೆಯನ್ನು ನಾವು ತೆಗೆದಾಕೋದಕ್ಕೆ ಸಾಧ್ಯತೆ ಇರೋದು ರಂಗಭೂಮಿಯಿಂದ ಮಾತ್ರ ಸಾಧ್ಯ ಇದೆ. ಆಡಿಕೊಂಬವರ ಮುಂದೆ ಹೇಳಿಕೊಳ್ಳದಿರೆ
ಇದುವರೆಗೂ 20ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿ 17 ನಾಟಕಗಳನ್ನು ರಚಿಸಿರುವ ನಂಜುಂಡಸ್ವಾಮಿ ಸಾಧಕರು, ನುಡಿ ನೂರು ಹಿಡಿದವರು, ಹವಳ, ಪಚ್ಚೆತೆನೆ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಹಲವಾರು ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನವಲ್ಲದೆ ರಾಜ್ಯದ ಹಲವಾರು ಉತ್ಸವಗಳಲ್ಲಿ ಭಾಗವಹಿಸಿರುವುದಲ್ಲದೆ ಅಸ್ಪೃಶ್ಯತಾ ನಿವಾರಣೆಗೆ ರಾಜ್ಯದಾದ್ಯಂತ ಬೀದಿ ನಾಟಕಗಳನ್ನು ಆಯೋಜಿಸಿದ್ದಾರೆ. ಇವರ ನಿರ್ದೇಶನದ ಹಲವಾರು ನಾಟಕಗಳು ದೂರದರ್ಶನದಲ್ಲೂ ಪ್ರಸಾರ ಕಂಡಿವೆ. ಸುರೇಶ ಭಾರಿ ಒಳ್ಳೆ ಮನುಷ್ಯ. ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಕ್ರಿಯಾ ಸಮಿತಿ, ಕನ್ನಡ ಅನುಷ್ಠಾನ ಸಮಿತಿ, ಕನ್ನಡ ಜಾಗೃತಿ ಸಮಿತಿ ಹೀಗೆ ಹಲವಾರು ಸಂಸ್ಥೆಗಳ ಸದಸ್ಯರಾಗಿರುವ ನಂಜುಂಡಸ್ವಾಮಿ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ನಾವೊಂದು 9 ಜನ ಈ ಒಂದು ಸಂಸ್ಥೆ ಕಟ್ಟಿದ್ದೇವೆ. ಇದು ಮೂಲ ಉದ್ದೇಶನೇ ನಾವೇನಾದರೂ ಒಂದು ಥಿಯೇಟರ್ ಕಟ್ಟಬೇಕು, ರಂಗಶಿಕ್ಷಣನ ಕೆಳವರ್ಗದವರು ಕೊಡಬೇಕು, ಗ್ರಾಮೀಣ ಪ್ರದೇಶದವರು ಉಚಿತವಾಗಿ ರಂಗಶಿಕ್ಷಣ ಕೊಟ್ಟು ರಂಗ ಚಳವಳಿನ ಜೀವಂತವಾಗಿ ಇಡೋದಕ್ಕೆ ತಲೆಮಾರುಗಳಿಗಿಂತ ಉಳಿಸಬೇಕು ಅನ್ನೋದೊಂದು ಯೋಜನೆ ಈಗ ಕೈಗೊಂಡಿದ್ದೀವಿ. ಮಾನವೀಯ ಮೌಲ್ಯಗಳಿಗೆ ಬೆಲೆ ನೀಡುವ ನಂಜುಂಡಸ್ವಾಮಿ ಸಮಾಜ ಕಾರ್ಯದಲ್ಲಿಯೂ ನಿರತರಾಗಿದ್ದಲ್ಲದೆ ಅಗತ್ಯವಿರುವವರಿಗೆ ಮುಂದೆ ನಿಂತು ಸಹಾಯ ಹಸ್ತ ಚಾಚುವಲ್ಲಿಯೇ ಜೀವನದ ಧನ್ಯತೆ ಕಾಣುತ್ತಿದ್ದಾರೆ ನಂಜುಂಡಸ್ವಾಮಿ.